ಇಂದು ನಾವು ಟೇಸ್ಟಿ ಆಗಿರುವಂತಹ ಬಂಗಡೆ ಮೀನಿನ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ಮಸಾಲ ಫ್ರೈ ನಾನು ಮಾಡ್ತಾ ಇರುವಂಥದ್ದು. ನಾನು ಪೂರ್ಣಿಮಾ ಕಿಶೋರ್. ನನ್ನ ಯೂಟ್ಯೂಬ್ ಚಾನಲ್ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕನ್ನು ಮಾಡಿ. ಇವತ್ತು ನಾನು ಮಂಗಳೂರು ಸ್ಟೈಲಲ್ಲಿ ಹೇಗೆ ಬಂಗಡೆದು ಮಸಾಲ ಫ್ರೈ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲನೆಯಾಗಿ ಒಂದು ಪಾತ್ರೆಗೆ ನಾನಿಲ್ಲಿ ಮೆಣಸನ್ನು ಬಿಸಿ ನೀರಿನಲ್ಲಿ ಹಾಕಿ ನೆನೆಸಿ ಇಡ್ತಾ ಇದ್ದೇನೆ. ಒಂದು 10 ನಿಮಿಷಗಳ ಕಾಲ ಇದನ್ನು ನಾನು ಬಿಸಿ ನೀರಲ್ಲಿ ಅದ್ದಿ ಇಡ್ತಾ ಇದ್ದೇನೆ. ನಾವು ಹೀಗೆ ಬಿಸಿ ನೀರಿನಲ್ಲಿ ಮೆಣಸನ್ನು ಅದ್ದಿ ಇಡೋದ್ರಿಂದ ಆ ಮೆಣಸು ಅನ್ನೋದು ತುಂಬ ಸ್ಮೂತ್ ಆಗ್ತದೆ. ಅದನ್ನ ರುಬ್ಬಿದಾಗ ನಮಗೆ ಮಸಾಲ ಕೂಡ ತುಂಬ ಸ್ಮೂತಾಗಿ ಸಿಗ್ತದೆ ಅನ್ನೋ ರೀಸನ್ನಿಂದ ಇದನ್ನು ಹೀಗೆ ನೆನೆಸಿ ಇಡ್ತಾ ಇದ್ದೇನೆ. ಈಗ ನಾವು ಮೆಣಸನ್ನು ನೆನೆಸಿ ಇಟ್ಟಿರೋದನ್ನು ಒಂದು ಮಿಕ್ಸಿ ಜಾರಿಗೆ ಎಲ್ಲ ಸಾಮಾನುಗಳನ್ನು ಹಾಕ್ಕೊಂಡು ಈಗ ನಾವಿದನ್ನ ರುಬ್ಕೊಳ್ಬೇಕು. ಮೆಣಸನ್ನು ಹಾಕೊಂಡ ನಂತರ ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ. ಇಲ್ಲಿ ನಾನು ಹಾಕ್ತಾ ಇರುವಂತಹ ಎಲ್ಲ ಸಾಮಾನುಗಳನ್ನು ಈಗಾಗಲೇ ಹೊರದಿಟ್ಕೊಂಡಿದ್ದೇನೆ. ಹೊರದಿರುವಂಥದ್ದನ್ನು ನಾನು ಇಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, ಹಾಗೆ ಒಂದು 5 ಬೆಳ್ಳುಳ್ಳಿ, ಒಂದು ಸಣ್ಣ ಚೂರು ಶುಂಠಿ, ಒಂದು ಅರ್ಧ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು ನೀವು ಇಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ನಾವು ಫಿಶನ್ನು ಫ್ರೈ ಮಾಡುವಾಗ ಕೆಲವರು ಹಾಕ್ಕೊಳ್ತಾರೆ, ಅದು ಅಲ್ಲಿ ಕೂಡ ನೀವು ಅದನ್ನು ಹಾಕ್ಕೊಳ್ಬೋದು. ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ, ಹಾಗೆ ಒಂದು ಸ್ವಲ್ಪ ನೀರು. ಇಲ್ಲಿ ನಾವು ಫಿಶ್ ಫ್ರೈಗೆ ಅದು ಸ್ವಲ್ಪ ದಪ್ಪ ಇರಬೇಕಲ್ಲ ನಮಗೆ ಮಸಾಲ, ಹಾಗಾಗಿ ಹೆಚ್ಚು ನೀರನ್ನು ಹಾಕ್ಕೊಳ್ಬೇಡಿ. ಮತ್ತು ನಿಮಗೆ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಗೊತ್ತಾಗ್ತದೆ, ನೀರು ಬೇಕಾದರೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಇದಿಷ್ಟನ್ನು ನಾನು ನುಣ್ಣಗೆ ರುಬ್ಕೊಳ್ತಿದ್ದೇನೆ. ಇಲ್ಲಿ ನೋಡಿ, ಇಷ್ಟು ನುಣ್ಣಗೆ ಇದನ್ನು ರುಬ್ಬಿಕೊಳ್ಬೇಕು. ಇಲ್ಲಿ ನಾನು 2 ಬಂಗಡೆ ಮೀನಿದು ಫ್ರೈ ಮಾಡ್ತಾ ಇದ್ದೇನೆ. ನಮಗಿಲ್ಲಿ ಮೀನೇನು ತೊಗೊಂಡಿದ್ದೇವೆ ಅದಕ್ಕೆ ಒಂದು ಸ್ವಲ್ಪ 2 ಪಟ್ಟಷ್ಟು ನಮಗೆ ಕ್ವಾಂಟಿಟಿ ಬೇಕಾಗ್ತದೆ. ಯಾಕಂದರೆ ನಾವು ಮಸಾಲ ಫ್ರೈ ಮಾಡ್ತಿರೋದ್ರಿಂದ ನಮಗೆ ಅಲ್ಲಿ ಮಸಾಲೆ ತುಂಬ ಜಾಸ್ತಿ ಬೇಕಾಗ್ತದೆ. ಇದು ನನಗೆ 2 ಮೀನಿಗೆ ಆಗುವಷ್ಟು ನಾನು ಮಾಡಿಕೊಂಡಿದ್ದೇನೆ. ಇದಕ್ಕೊಂದು 3/4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಮೀನನ್ನು ಕೊಯ್ದ ನಂತರ ನಾವು ಅದನ್ನು ಅಲ್ಲಿ ಸ್ವಲ್ಪ ಉಪ್ಪು ಹಾಕಿನೇ ಇಟ್ಟಿರ್ತೇನೆ, ಹಾಗಾಗಿ ನಾನಿಲ್ಲಿ ಉಪ್ಪನ್ನು ನೋಡಿ ಹಾಕ್ಕೊಳ್ತಿದ್ದೇನೆ. ನೀವು ಕೂಡ ಯಾವಾಗಲೂ ಮೀನನ್ನು ಕಟ್ ಮಾಡಿದಾಗ ಉಪ್ಪು ಹಾಕಿ ಇಟ್ಟಾಗ ಅದಕ್ಕೆ ಚೆನ್ನಾಗಿ ಉಪ್ಪು ಇಟ್ಕೊಳ್ತದೆ, ಟೇಸ್ಟಿಯಾಗಿರ್ತದೆ. ಈಗ ನಾವು ಮೀನಿಗೆ ಮಸಾಲೆಯನ್ನು ಹಚ್ಕೊಳ್ಳೋಣ. ಇದು ಮಸಾಲೆನೇ ಜಾಸ್ತಿ ಹಚ್ಕೊಳ್ಬೇಕಂತೇಳಿ ಇಲ್ಲ, ನಾವು ಮಸಾಲೆ ಫ್ರೈ ಮಾಡ್ತಿರೋದ್ರಿಂದ ಇಲ್ಲಿ ಸ್ವಲ್ಪ ಲೈಟಾಗಿ ಹಚ್ಕೊಂಡು ಮತ್ತೆ ನಾವು ಮಸಾಲೆ ಮಾಡಬೇಕಾದ್ರೆ ಉಳಿದ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ನಾನು ಒಂದು ಅರ್ಧ ಗಂಟೆ ಆಗುವಷ್ಟು ಟೈಮನ್ನ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೇನೆ. ಆಗ ಚೆನ್ನಾಗಿ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ತದೆ. ಈಗ ಒಂದು ಕಾವಲಿಯನ್ನು ಇಟ್ಟು ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತಹ ಮೀನನ್ನು ನಾನಿಲ್ಲಿ ಬಿಡ್ತಾ ಇದ್ದೇನೆ. ಈ ಮಸಾಲ ಫ್ರೈಯನ್ನು ನೀವು ಯಾವ ಮೀನಲ್ಲಿ ಬೇಕಾದರೂ ಮಾಡಬಹುದು, ಆದರೆ ಬಂಗಡೆ ಮೀನಲ್ಲಿ ನೀವು ಮಸಾಲ ಫ್ರೈ ಮಾಡಿದಾಗ ಅದೇನೋ ಒಂದು ಬೇರೆಯೇ ಟೇಸ್ಟ್ ಇರ್ತದೆ. ಒಂದು 5 ನಿಮಿಷ ಬಿಟ್ಟು ನಾನು ಇದನ್ನು ಮಗಚ್ಕೊಳ್ತಾ ಇದ್ದೇನೆ. 2 ಕಡೆಯಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಮೀನು ಇದರಲ್ಲಿ ಒಂದು 80% ಆಗುವಷ್ಟು ಬೇಯಬೇಕು. ನಾವು ಮಸಾಲೆ ಹಾಕಿದ ನಂತರ ಏನು ಮೀನನ್ನು ಹಾಕ್ತೇವೆ ಆಗ ನಾವು ಅಲ್ಲಿ ಜಾಸ್ತಿ ಹೆಚ್ಚೊತ್ತು ಅದನ್ನು ಬೇಯಿಸಬೇಕು ಅಂತೇಳಿ ಇಲ್ಲ. ಸೊ ಅದಕ್ಕೆ ನಾವು ಮೊದಲೇ ಇದರಲ್ಲಿ ಒಂದು 80% ಆಗುವಷ್ಟು ಮೀನನ್ನು ನಾವು ಬೇಯಿಸಿ ಇಟ್ಕೊಳ್ಬೇಕು, ಬೆಂದಿರಬೇಕು ಇದರಲ್ಲಿ. ಈಗ ನಾನು ಮೀನನ್ನು ತೆಗೆದು ಏನೀಗ ಮಸಾಲೆ ಬೇಕು ಅದನ್ನ ರೆಡಿ ಮಾಡ್ಕೊಳ್ತಿದ್ದೇನೆ. ನಾವೇನು ಮಸಾಲೆಯನ್ನು ಮಾಡ್ಕೊಂಡ್ವಿ ಅದನ್ನೆಲ್ಲವನ್ನು ಈಗ ಒಂದು ಕಾವಲಿಗೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಮಸಾಲೆಯನ್ನು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಆ ಮಸಾಲೆ ಎಲ್ಲವೂ ಕೂಡ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಎಣ್ಣೆ ಬಿಡಬೇಕು ಮಸಾಲೆಯಲ್ಲಿ, ಅಷ್ಟರವರೆಗೆ ನಾವು ಅದನ್ನ ಫ್ರೈ ಮಾಡಬೇಕು. ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಈ ಮಸಾಲೆ ಅನ್ನೋದು ಚೆನ್ನಾಗಿ ಫ್ರೈ ಆಗಿದೆ. ಅಂದರೆ ಅದರಲ್ಲಿರುವಂಥ ಹಸಿ ವಾಸನೆ ಅನ್ನೋದು ಹೋಗಬೇಕು ಮಸಾಲೆಯಲ್ಲಿರುವಂಥದ್ದು, ಅಷ್ಟು ನಾವು ಅದನ್ನ ಫ್ರೈ ಮಾಡಬೇಕು. ಯಾಕಂದರೆ ನಾವು ಮೀನು ಹಾಕಿದ ಮೇಲೆ ಇದನ್ನು ಏನೂ ಮಾಡಲಿಕ್ಕಿಲ್ಲ, ಮತ್ತು ಮೀನು ಹಾಕಿ ಜಸ್ಟ್ ಅದನ್ನ ಇಟ್ಟು 1 ನಿಮಿಷ 2 ನಿಮಿಷದಲ್ಲಿ ಅದನ್ನ ತೆಗಿಬೇಕಾಗ್ತದೆ.
ಸೊ ಅದಕ್ಕೆ ನಾವು ಮೀನು ಹಾಕುವ ಮೊದಲೇ ಏನು ಮಾಡಬೇಕಂತ ಹೇಳಿದ್ರೆ ಮಸಾಲೆಯನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವಷ್ಟು ಅದನ್ನ ನಾವು ಫ್ರೈ ಮಾಡಬೇಕಾಗ್ತದೆ. ಈಗ ನಾವು ಈಗಾಗಲೇ ಫ್ರೈ ಮಾಡಿ ಇಟ್ಟಿರುವಂತಹ ಮೀನನ್ನು ನಾನು ಮಸಾಲೆಗೆ ಸೇರಿಸ್ಕೊಳ್ತಿದ್ದೇನೆ. ಈಗ ಮೀನಿಗೆ ಪೂರ್ತಿಯಾಗಿ ಮಸಾಲೆ ಅನ್ನೋದು ಎಲ್ಲವನ್ನು ನಾವು ಮಾಡಿರೋ ಮಸಾಲೆಯನ್ನು ಹಾಕಬೇಕು. ಈಗ ನಮ್ಮ ಟೇಸ್ಟಿ ಬಂಗಡೆ ಮಸಾಲೆ ಫ್ರೈ ಅನ್ನೋದು ರೆಡಿಯಾಗಿದೆ. ಇದು ತುಂಬ ಈಸಿ, ನಾವು ಅದನ್ನು ಬೇಗನೆ ಮಾಡ್ಕೊಳ್ಬೋದು, ಹಾಗೆ ತುಂಬ ರುಚಿಕರವಾಗಿರುತ್ತೆ. ಇದನ್ನು ನೀವು ಬಂಗಡೆ ಮೀನಲ್ಲೇ ಮಾಡಿ ನೋಡಬೇಕು, ಅದು ತುಂಬ ಚೆನ್ನಾಗಿರುತ್ತೆ. ಬೇರೆ ಮೀನಲ್ಲೂ ಕೂಡ ನಿಮಗೆ ಇಷ್ಟವಾದ ಮೀನಲ್ಲಿ ನೀವು ಇದನ್ನ ಮಾಡ್ಕೊಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದರಿಂದ ನನಗೆ ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿದಾಗ್ತದೆ. ಥ್ಯಾಂಕ್ ಯು ಸೋ ಮಚ್.